ಫಸ್ಟ್ ಟೈಮ್ ಒಂದು ಇಯರ್ಫೋನ್ಗೆ ಅಂತ ಇಷ್ಟೊಂದು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇರೋದು. ಬ್ರೋ ಏನ್ ಪ್ರೈಸ್ ಇದು? ಸಿಕ್ಕಾಪಟ್ಟೆ ವಿಡಿಯೋ ನೋಡಿದೆ, ಎಲ್ಲರೂ ಆಹಾ ಓಹೋ ಅಂತ ಐತೆ ಅಂತ ಹೇಳಿದ್ರು. ಮೈನ್ ಆಗಿ ಪಬ್ಜಿ ಆಡಕ್ಕೆ ಯೂಸ್ ಆಗುತ್ತೆ. ಬರ್ತಾರಲ್ಲ, ಬೇರೆ ಯಾರು ಬರ್ತಾರೆ? 25,000 ಕೊಟ್ಟ. ಓ ವೇವೆ ಸೂಪರ್ ಆಗಿ ನೋಡು, ಇವಾಗ ನಾನು ಸೂಪರ್ ಆಗಿ ಕೇಳಿಸ್ತಿದೆ ಅಂದ ತಕ್ಷಣ ಸಡನ್ ಆಗಿ ಕಮ್ಮಿ ಆಗೋಯ್ತು. ಗೈಸ್ ಇದು ಬಂದ್ಬಿಟ್ಟು ಎಷ್ಟೋ ಇದು 500 ರೂಪಾಯಿ, ಇದು 500,000 ರೂಪಾಯಿ ಇದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಏನಂದ್ರೆ ಏರ್ ಪಾಡ್ಸ್ ತಗೊಳ್ಳೋಣ ಅಂತ. ಆಪಲ್ದು ಏರ್ ಪಾಡ್ಸ್ ಪ್ರೋ 2 ಅಮೌಂಟ್ ಎಲ್ಲ ನೋಡಿ ಬೇಜಾರಾಗುತ್ತೆ. 23,000 ಇದೆ. ಸೊ ಇವಾಗ ನಮ್ಮ ಫ್ರೆಂಡ್ ಸ್ಮೈಲಿ ಬರ್ತಾನೆ. ಸ್ಮೈಲಿ ಹತ್ರ ಒಂದು ICICI ಕ್ರೆಡಿಟ್ ಕಾರ್ಡ್ ಇದೆ. ಆ ಕ್ರೆಡಿಟ್ ಕಾರ್ಡ್ ಇಂದ ಒಂದು 20,000 ರೂಪಾಯಿಗೆ ಡಿಸ್ಕೌಂಟ್, ಒಂದು 3,000 ಡಿಸ್ಕೌಂಟ್ ಹೋಗಿ ಒಂದು 20,000 ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಅದನ್ನ ತಗೊಳ್ಳೋಣ ಅಂತ ಹೋಗ್ತಾ ಇದೀನಿ. ಅದಾದ್ಮೇಲೆ ಅದನ್ನ ತಗೊಂಡ್ಬಂದು ನನ್ನ ವೈಫ್ಗೆ ಸರ್ಪ್ರೈಸ್ ಆಗಿ ತೋರಿಸ್ಬೇಕು. ಫಸ್ಟ್ ಟೈಮ್ ಒಂದು ಇಯರ್ಫೋನ್ಗೆ ಅಂತ ಇಷ್ಟೊಂದು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇರೋದು. ಬಟ್ ಏನಕ್ಕೆ ಡಿಸಿಷನ್ ತಗೊಂಡೆ ಅಂದ್ರೆ ಸ್ವಲ್ಪ ಎಲ್ಲಾ ಕಡೆ ನೋಡಿದೆ, ಎಲ್ಲ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ತಗೋತಾ ಇದೀನಿ. ಎಲ್ಲಾರು ವರ್ತ್ ಅಂತ ಹೇಳಿದಾರೆ. ಬಟ್ 20,000 ಇನ್ವೆಸ್ಟ್ ಮಾಡಕ್ಕೂ ಭಯನೇ. ಬಟ್ ನೋಡೋಣ ಹೆಂಗಿದೆ ಅಂತ ನಾನು ನೋಡ್ಲೇಬೇಕಂತ ಡಿಸೈಡ್ ಆಗಿ ತಗೊಳ್ಳೋಣ ಅಂತಿದ್ದೀನಿ. ಅದೇನು ಫುಲ್ ಕ್ಯಾಶ್ ಅಲ್ಲ, ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂಡು ಮಂತ್ಲಿ ಕಟ್ಟೋ ತರ ತಗೋತಿದ್ದೀನಿ. ಸೊ ಇವಾಗ ನಮ್ಮ ಸ್ಮೈಲಿಗೆ ಕಾಲ್ ಮಾಡಬೇಕು. ಸ್ಮೈಲಿ ಮನೆ ಬಿಡ್ತಾ ಇದೀನಿ, ಎಷ್ಟೊತ್ತಾಗುತ್ತೆ? ನಾನು ತಿಂತಾ ಇದ್ದೀನಿ, ನಾನು ಮುಗೀತು. ತಿಂತಾ ಇದೀಯಾ? 11:30 ಯಾರನ್ನ ಟಿಫನ್ ತಿಂತಾರ? ಬ್ರಾ ತಿನ್ಬೇಕಲ್ಲ ಬ್ರಾ, ಏನ ಬೇಗ ಒಂದ್ 6 ಗಂಟೆಗೆ ಎದ್ದಿ, 7 ಗಂಟೆಗೆ ಎದ್ದಿ, 8 ಗಂಟೆ ಅಷ್ಟರಲ್ಲಿ ಟಿಫನ್ ಮುಗಿಸ್ಬೇಕು. ಬ್ರಾ ಎಲ್ಲಾರ ತರ ನಾವು ಮಾಡ್ರಿ ಏನ್ ಇದಿರ್ತೈತೆ. ಮತ್ ನೀನ್ ಯಾರ ತರ ಮಾಡ್ತಾ ಇದೀಯಾ? ನಾವು ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ, ಕಿರಣ್ ತರ ಮಾಡ್ತೀವಿ. ನೀನು ಕಿರಣ್ ನ ಟಾಂಟ್ ಮಾಡ್ತಾ ಇದೀಯ. ಅಲ್ಲ ಬ್ರಾ, ಪಾರ್ಶಾಲಿಟಿ ಮಾಡ್ತಾ ಇದೀನಿ. ಸರಿ ಎಷ್ಟೊತ್ತಾಗತ್ ಬರಕ್ಕೆ? ಡೈರೆಕ್ಟ್ 20 ನಿಮಿಷ. ಸರಿ ಬೇಗ ಬಾ. ಸೊ ಗೈಸ್ ಇವಾಗ ಸ್ಮೈಲಿ ಬರ್ತೀನಿ ಅಂತ ಹೇಳಿದಾನೆ. ಈಗ ಸ್ಟೋರ್ ಒಂದು ಕಾಲ್ ಮಾಡ್ಬಿಡ್ತೀನಿ ಸುಮ್ನೆ. ಆಮೇಲೆ ಹೋಗಿ ಅಲ್ಲಿ ಆಕಾಶ್ ಅಂತ ಒಬ್ರು ಇದಾರೆ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಈ ತರ ಬರ್ತಾ ಇದೀನಿ ಅಂತ. ನಿನ್ನೆ ಹೇಳಿದ್ದೆ, ಇನ್ನ ಇವತ್ತು ಹೇಳಿಲ್ಲ. ಸೊ ಫೋನ್ ಮಾಡಿ ಒಂದ್ ಮಾತು ಹೇಳ್ಬಿಡ್ತೀನಿ ಬರ್ತಾ ಇದೀನಿ ಅಂತ. ಬ್ರೋ ಎಲ್ಲಿದ್ರೆ? ಹೌದಾ, ಬರ್ಲಾ ಇವಾಗ? ಗೈಸ್ ಇವಾಗ ಅವರು ಆಫೀಸಲ್ಲೇ ಇದಾರಂತೆ, ಸ್ಟೋರ್ ಅಲ್ಲೇ ಇದಾರಂತೆ. ಈಗ ಡೈರೆಕ್ಟ್ ಸ್ಟೋರ್ ಹತ್ರ ಹೋಗ್ಬಿಡೋಣ. ಇದು ಸ್ಟೋರ್ ಇರೋದು ಬಂದ್ಬಿಟ್ಟು ಬನಶಂಕರಿ ಐಟ್ರಿ ಅಂತ ಮೇ ಬಿ ನೋಡಿರ್ತೀರ. ನೀವೇನಾದ್ರು ಐಫೋನ್ ತಗೋಬೇಕಂದ್ರೆ ಬೆಸ್ಟ್ ಸ್ಪಾಟ್ ಇದು. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದೀನಿ ಇವಾಗ. ಸ್ಮೈಲಿ ಹೇಳು. ಸ್ಮೈಲಿ ಬರ್ತಾ ಇದೀನಿ, 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಗೈಸ್ ನಮ್ಮ ಇನ್ವೆಸ್ಟರ್ ನೋಡ್ರಿ, ನಮ್ಗಿನ್ನ ಬೇಗ ಬಂದಿರೋದು ಇಯರ್ಫೋನ್ ಕೊಡ್ಸಕ್ಕೆ. ಕಾರ್ಡ್ ತಂದ ಭಗವಾನ ಬಂದಾಗಿಂದ ಓಪನ್ ಮಾಡಿಲ್ಲ, ಆನ್ಲೈನ್ ಅಲ್ಲೇ ಯೂಸ್ ಮಾಡ್ತಾ ಇನ್ನ ನಿದ್ದೆ ಕಣ್ಣಲ್ಲಿ ಇದ್ಯಾ? ನೀನ್ ಅವನ ಜೊತೆ ಸೇರಿ ನಿದ್ದೆ ಗಣ್ಣ ಆಗ್ಬಿಡಿದ್ಯಾ? ಬ್ರೋ ಆಕಾಶ ಇದು ಸರಿ. ಮದನ್ ಎಷ್ಟಿದು? 128 GB ನ 256 ತಗೊಂಡ್ಬಿಡಿದೇನೆ. ನೋಡ್ರು ಏನೋ ನೀವು ಸ್ಪಾನ್ಸರ್ ಮಾಡಿದ್ರೆ. ಅಲ್ಲ, ನನ್ಗೆ ಇಯರ್ಫೋನ್ಗೆ ಇನ್ವೆಸ್ಟರ್ ನೀನು, ನಮ್ಮ ಮೊಬೈಲ್ ತಗೊಳಕ್ಕೆ ನಿಂಗೆ ಅದಕ್ಕೆ ಗಾಂಡ್ ಕೊಡ್ತೀನಿ, ಇದನ್ನ ನೀವು ಕೊಡ್ಸಿ. ಓ ಸ್ವಾಮಿಯೇ ಶರಣಮಯ್ಯಪ್ಪ. ಏನ್ ಸ್ವಾಮಿ, ಯಾವ ಮಲೆ ಹಾಕುದ್ರಿ? ಎಷ್ಟು? ಯಾವಾಗ ಹೋಗೋದು? 16ಕ್ಕಾ? ಬನ್ನಿ ತೋರ್ಸಿ. ಬ್ರೋ ಏನ್ ಪ್ರೈಸ್ ಇದು? 22 ಬ್ರೋ 2900 ಹೇಳಿದ್ ನೀವು. ಅದೇನೆ ತಂದಾನೆ ಕಾರ್ಡ್. ನೀವು ಇವಾಗ ನಂಗೆ ಮಿನಿ ಹಾರ್ಟ್ ಅಟ್ಯಾಕ್ ಮಾಡ್ಬಿಟ್ರಿ ನನಗೆ. ಬ್ರೋ ಹಳೆ ಸ್ಟಾಕ್ ಅಲ್ಲ ತಾನೆ? ಯಾವಾಗ ಬಂದಿದ್ದು? ಇಲ್ಲಿದೆ ನೋಡಿ, ಡಿಸೆಂಬರ್ 23. ಆಲ್ಮೋಸ್ಟ್ 1 ವರ್ಷ ಹಳೇದು. ಅಂದ್ರೆ ಆಲ್ಮೋಸ್ಟ್ ಬರೋದೇ ಅದೇನೆ, 1 ವರ್ಷ ಹಳೇದು ಬರುತ್ತಾ? ಸರಿ ಕೊಡೋ ಕಾರ್ಡು. ಸ್ವೈಪ್ ಮಾಡಿದ್ದು ಬ್ರೋ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿ. ಇನ್ನೊಂದು ಸ್ವಲ್ಪ ಅಂದ್ರೆ ಹಿಂಗ್ ಮಾಡೋಣ. ಅಲ್ಲ ಅದನ್ನಲ್ಲ, ನಾನು ಅಮೌಂಟ್ನ ಹೇಳಿದ್ದು. ಯಾವ್ದು ಬ್ರೋ ಇದು? ನನ್ನ ಹತ್ರ ಆಯ್ತಲ್ಲ MacBook Pro. ಪ್ರೋನಾ? ಇವನ ಹತ್ರ ಐತೆ, ಬರೀ ಏರ್ ಡ್ರಾಪ್ ಮಾಡಕ್ಕೆ ಯೂಸ್ ಮಾಡ್ತಾವ್ರೆ ಅಷ್ಟೇ.
ಅಯ್ಯೋ ದೇವ್ರ ಅನ್ಸ್ಕೊಂಡ್ ಪಿನ್ ಹಾಕು. ಅಪ್ಪ ಆಯ್ತು, 20,000 ರೂಪಾಯಿ ತಲೆ ಮೇಲೆ ಬಂತ. ಬ್ರೋ ಆರಾಮ? 20,900 ರೂಪಾಯಿ. ಜಾಲಿ ಜಾಲಿ ಎಲ್ಲ ಜಾಲಿ. ಸೊ ಫೈನಲಿ ರಿಚ್ ಕಿಡ್ ಇವಾಗ ಐಪ್ಯಾಡ್ ಏರ್ಪಾಡ್ಸ್ ಪ್ರೋ ತಗೊಂಡಿದ್ದಾರೆ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? 20,000 ಹೋಗೈತೆ ಅನ್ನೋದೇ ತಲೆಲ್ಲ ಐತೆ. 20,900 ಸರ್, 900 ರೂಪಾಯಿ. 100 ರೂಪಾಯಿ ಕಮ್ಮಿ, 21,000. ಎಲ್ಲಾರು ವಿಡಿಯೋ ಸಿಕ್ಕಾಪಟ್ಟೆ ವಿಡಿಯೋ ನೋಡಿದೆ, ಎಲ್ಲಾರು ಆಹಾ ಓಹೋ ಅಂತ ಐತೆ ಅಂತ ಹೇಳಿದ್ರು. ನಾನೇ ಟೆಸ್ಟ್ ಮಾಡ್ಬೇಕು ಹೆಂಗೈತೆ ಅಂತ ನೋಡ್ಬೇಕು. 20,000 ನಿಜವಾಗ್ಲೂ ವರ್ತ ಅಂತ ಗೊತ್ತಿಲ್ಲ. ಇದಕ್ಕೆ ಒಂದು 6,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಒಂದು ಇಯರ್ಫೋನ್ಗೆ, ಬಟ್ 20,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಇದು ನಿಜವಾಗ್ಲೂ ವರ್ತ ಇದೆ ನನಗೆ ಗೊತ್ತಿಲ್ಲ. ಬಾಕ್ಸ್ ಓಪನ್ ಮಾಡಿ ನಾನು ಯೂಸ್ ಮಾಡಿದ್ಮೇಲೆ ನನಗೆ ಗೊತ್ತಾಗೋದು, ಗೊತ್ತಿಲ್ಲ, ನೋಡ್ಬೇಕು. ಆದ್ರೆ ಸೌಂಡ್ ಕೇಳಕ್ 21,000 ಕೊಡೋರ್ನ ಏನಂತ ಹೇಳ್ತಾರೆ ನೀವೇ ಕಮೆಂಟ್ ಮಾಡಿ ಗೈಸ್. ರಿಚ್ ಕಿಡ್ಸ್ ಅಂತಾರ ಏನಂತಾರೆ? ಹಂಗಲ್ಲಪ್ಪ, ಅಂದ್ರೆ ನಮ್ಗೆ ಎಡಿಟಿಂಗ್, ಇವಾಗ ನಮ್ಮ ಫೀಲ್ಡ್ ಅದು ಎಡಿಟಿಂಗ್ ಮಾಡಬೇಕು, ಅಥವಾ ಏನಾದ್ರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಸಾಂಗ್ ಕೇಳಬೇಕು ಅಂದ್ರೆ ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ. ಮೇನ್ ಆಗಿ ಪಬ್ಜಿ ಆಡಕ್ಕೆ ಯೂಸ್ ಆಗುತ್ತೆ. ವಾವ್, ಕೇಳಿಸ್ಕೊಳ್ರಿ ಪಬ್ಜಿ ಲವರ್ಸ್. ಗೊತ್ತಿಲ್ಲ, ಇದನ್ನ ವೀಣನ್ ಕೈಲೇ ಓಪನ್ ಮಾಡ್ಸೋಣ ಅಂತಿದ್ದೀನಿ. ಸೊ ಅದಕ್ಕೆ ಅಲ್ಲಿ ಅನ್ಬಾಕ್ಸಿಂಗ್ ಕೂಡ ಟೆಸ್ಟ್ ಏನು ಮಾಡಿದ್ರೆ ಎತ್ಕೊಂಡ್ ಬಂದವ್ರೆ. ಸೆಂಟಿಮೆಂಟ್ ನೋಡೋಣ. ಇವಾಗ ಇದನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಒಂದ್ ಕೆಲಸ ಐತೆ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಬನ್ನಿ ಜನರೇ, ಬನ್ನಿ. ಬಾಯ್ ಆರಾಮ? ಇಲ್ಲಿ ಬೆಂಕಿ ಎಷ್ಟು ಬೇಗ. ಓ ಸ್ವಾಮಿ ಶರಣಮಯ್ಯಪ್ಪ, ಇಬ್ರು ಸ್ವಾಮಿ ನೋಡ್ದೆ ಇವತ್ತು. ಸ್ವಾಮಿ ಆಗ್ಬಿಟ್ಟಿದ್ದೀರ. ಸರಿ ಬಾ. ಲೈವ್ ಇಲ್ಲ, ಆಕ್ಚುಲಿ ಬ್ಲಾಗ್ ಯೂಟ್ಯೂಬ್ ನಿನ್ನ ಅಂಗಡಿ ಬಗ್ಗೆ ಹೇಳೋಣ ಅಂತ. ನಮ್ಗೆ ಹೇರ್ ಕಟ್ ಮಾಡೋದು ಇವರೇ, ವೆಂಕಿ ಅಂತ. ಸಕಾಲ ಹೇರ್ ಕಟ್ ಮಾಡ್ತಾರೆ. ಈಗ ಸ್ವಾಮಿ ಶರಣಮ್ ಅವನು ಇವನು ಅಂತ ಹೇಳಕ್ಕಾಗಲ್ಲ. ಈ ವಾಸುಕಿ ವೈಭವ್ ಬರ್ತಾರೆ ತಾನೇ? ಇಲ್ಲ, ವಾಸುಕಿ ವೈಭವ್ ಬರ್ತಾರಲ್ಲ. ಬೇರೆ ಯಾರು ಬರ್ತಾರೆ? ಡಾಲಿ ಸರ್ ಮನೆಗೆ ಹೋಗ್ತೀನಿ ಸರ್, ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಮಾಡ್ಬಿಟ್ಟು ಸರ್ವಿಸ್ ಬಂದ್ಬಿಟ್ಟು. ಹೌದಾ? ಮತ್ತೆ ಬರ್ತಾರೆ. ನಾನೆಲ್ಲ ಏನ್ ಸೆಲೆಬ್ರಿಟಿ ಅಲ್ಲ. ನೀವೇ ಸೆಲೆಬ್ರಿಟಿ ಅಲ್ಲ ನಮ್ಗೆ? ಓ ಇಲ್ಲಪ್ಪ. ಸೆಲೆಬ್ರಿಟಿ ನಮ್ಗೆ. ಹೇರ್ ವಾಶ್ ಮಾಡೋಣ ಸರ್. ಹಿಂದೆಗಡೆ ನೋಡ್ಬೇಕು. ತೋರ್ಸಿ ಇವ್ರು ಅದು. ಇಲ್ಲ, ಇದು ನನಗೂ ಸ್ವಲ್ಪ ಇರಿಟೇಷನ್ ಆಗ್ತಾ ಇದೆ. ನೋಡೋಣ ನೆಕ್ಸ್ಟ್. ಬಟ್ ಆದ್ರೂ ಸ್ಟೈಲ್ ಅನ್ಕೊಂಡು ಅವಾಗಿಂದ ಮೇಂಟೈನ್ ಮಾಡ್ಕೊಂಡ್ ಬಂದವ್ರೆ. ಬಟ್ ಅದನ್ನೇ ಮೇಂಟೈನ್ ಮಾಡ್ತಾರೆ ಸ್ಟಿಲ್. ಇಲ್ಲ, ನೆಕ್ಸ್ಟ್ ಇಯರ್ ಹೇರ್ ಕಟ್ ಅಲ್ಲಿ ಅದನ್ನ ಆವರೇಜ್ ನಾರ್ಮಲ್ ಆಗಿ ಹೊಸ ಸ್ಟೈಲ್ ಬರ್ತೈತೆ. ಇಟ್ಬಿಡ್ತೀನಿ. ಹೊಸ ಸ್ಟೈಲ್ ಬರ್ತೈತೆ ಮತ್ತೆ. ಇಲ್ಲ ನಾರ್ಮಲ್ ಅದೇ. ಗೈಸ್ ಹೇರ್ ಕಟ್ ಮಾಡಿಸಿದಾಯ್ತು. ಈಗ ವೀಣನ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಅವಳಿಗೆ ಇನ್ನೂ ಗೊತ್ತಿಲ್ಲ ನಾನು ಏರ್ಪಾಡ್ಸ್ ತೊಗೊಂಡಿರೋದು. ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಗೈಸ್ ಇವಾಗ ವೀಣನ ಬರಕ್ಕೆ ಹೇಳಿದ್ದೀನಿ. ಇದನ್ನು ಎಲ್ಲಾದರೂ ಇವಾಗ ಹೈಡ್ ಮಾಡಬೇಕು. ಇದನ್ನು ಇಲ್ಲಿ ಇಟ್ಬಿಡೋಣ. ಓಕೆ, ಈ ಅಂತ ಬರ್ತಾಳೆ ಅಲ್ಲಿಂದನೇ. ಹಾಯ್ ಬೇಬಿ, ಹಂಗಿತ್ತು ಕಾಲೇಜು? ಇನ್ನ ಇದೆ ಕಾಲೇಜು, ಇನ್ನ ಮುಗ್ದಿಲ್ಲ. ಸದ್ಯಕ್ ಬ್ರೇಕಾ? ಏನಕ್ಕೆ ಬಂದೆ ಮತ್ತೆ ಆಚೆ? ನೀನ್ ಕರ್ದೆ ನಾವ್ ಬಂದೆ. ನಾನು ಕರೆದ್ರೆ ಬಂದ್ಬಿಡ್ತೀನಿ. ನೀನು ವೀಕ್ಸ್ ಅಂತ ಕಂಡುಹಿಡಿತಾರ ಬೇಬಿ? ಅಲ್ಲ, ನನ್ನ ಕಂಡುಹಿಡಿಯೋದು ಅದು ದೊಡ್ಡ ವಿಷಯ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಬರ್ತಾ ಇದೆ ಅವಾಗ ಕಂಡುಹಿಡಿತಾ ಇದ್ರು, ಇವಾಗ ನಾನು ಬರ್ತಾ ಇಲ್ಲ. ಬಟ್ ಸ್ಟಿಲ್ ಕಂಡುಹಿಡಿತಾರೆ ಅಂದ್ರೆ ಓಜಿ ಫಾಲೋವರ್ಸ್. ಯಾಕೆ ಬರಲ್ಲ ಅಂತ ಹೇಳು ಮತ್ತೆ ವ್ಯೂವರ್ಸ್ಗೆ. ನಾನ್ ಯಾಕೆ ಬರಲ್ಲ ಅಂದ್ರೆ ಕೆಲ್ಸಕ್ಕೋಸ್ಕರ. ಏನ್ ಕೆಲಸ? ಪ್ರೊಫೆಸರ್, ಅದಕ್ಕೆ 9 to 5 ಅಲ್ವಾ, ಹಾ. ಕಾಲೇಜಲ್ಲಿ ಇರ್ತೀನಿ, ಅದಕ್ಕೆ ಬರಕ್ಕಾಗಲ್ಲ. ಫ್ರೀ ಆದಾಗ ಅಲ್ಲಿ ಇಲ್ಲಿ ವಿಡಿಯೋಸ್ ಬರ್ತೀನಿ. ರೆಸಾರ್ಟ್ ಅಂದ್ರೆ ಖಂಡಿತವಾಗ್ಲೂ ಸ್ಯಾಟರ್ಡೆ ಸಂಡೇ ಯೂಶಲಿ ರಜಾ ಇರುತ್ತಲ್ವಾ, ಅವಾಗ ರೆಸಾರ್ಟ್ ವಿಡಿಯೋಸ್ಗೆಲ್ಲ ಬರ್ತಾ ಇರ್ತೀನಿ. ಸರಿ ಬೇಬಿ ಆಯ್ತು. ನಾನು ಇವಾಗ ಒಂದು ಐಟಮ್ ತಗೊಂಡಿದ್ದೀನಿ. ಓಕೆ,
ಸರಿನಾ? ಹಾ. ಫಸ್ಟ್ ನೋಡು, Review ಆಮೇಲೆ ಮಾಡ್ಬೇಕಾ? ಫಸ್ಟ್ ನೋಡು, ಆಮೇಲೆ ಆಮೇಲೆ ಕೇಳು. ಏನ್ ಐಟಮ್? ಅದಾ ಕಣ್ಮುಚ್ಕೊ, ಕಣ್ಮುಚ್ಕೊಂಡ್ ಕೈ ಹಿಡು. ಹಿಂಗೆ ಕೈಯಲ್ಲಿ ಯಾರನ್ನ ಕಣ್ಮುಚ್ತಾರ? ಹಂಗೆ ಕಣ್ಮುಚ್ಬೋದಪ್ಪ. ನೋಡಬಾರ್ದು. ಇಲ್ಲ ಕ್ಯಾಮ್ರಾ ಆನ್ ಮಾಡಿದ್ದೀನಿ ನಾನು. ಕೈ ತೋರಿಸು, ನಾನು ಕಣ್ಬಿಡು ಅಂದಾಗ ಬಿಡು. ಸರಿನಾ? ಹಾಂ, ಕಣ್ಬಿಡು. ಐಫೋನ್ ಅಲ್ಲ, ಅದು ಐಫೋನ್ ಏರ್ಪಾಡ್ಸ್. ತಾನೇ? ಹಾಂ, ಎಷ್ಟು ಹೇಳಿದು? ನೋಡು, ಅಲ್ಲೇ ಇರುತ್ತೆ ಪ್ರೈಸ್. 24,900, ಆಲ್ಮೋಸ್ಟ್ 25,000. 25,000 ಕೊಟ್ಟ? 25,000 ಕೊಟ್ಟಿಲ್ಲ. ನಮ್ಮ ಇನ್ವೆಸ್ಟರ್ ಒಬ್ರು ಇದ್ರು, ಸ್ಮೈಲಿ ಫುಡ್ ವೈನ್ಸ್. ಅವ್ನು 25,000 ಕೊಟ್ಟನ? ಸ್ಮೈಲಿ ಪುಣ್ಯಾತ್ಮ. ಇಲ್ಲ, ಅವನ್ ಬಂದ್ಬಿಟ್ಟು ICICI ಕ್ರೆಡಿಟ್ ಕಾರ್ಡ್ ಅಲ್ಲಿ Okay. ಅವನ್ರಿಂದ ಸ್ವೈಪ್ ಮಾಡಿದೆ. ಮತ್ತೆ ಓಪನ್ ಮಾಡು. 20,900 ರೂಪಾಯಿ. ಇಲ್ಲ, ನೀನು ಓಪನ್ ಮಾಡ್ಬೇಕು. ನಿನ್ಗೋಸ್ಕರ ತಾನೆ? ಅದಕ್ಕೆ ಅಲ್ಲಿಂದ ತಂದಿದ್ ನಾನು. ಅರೆ ತಗೋಬೇಕು ಅಂತ ಇದ್ದೆ, ಬಟ್ ಇಷ್ಟು ಬೇಗ ತಗೋತಿ ಅಂತ ಐಡಿಯಾ ಇರ್ಲಿಲ್ಲ. ಯಾಕಂದ್ರೆ ಸ್ಮಾಲ್ ಅಮೌಂಟ್ ಅಲ್ಲ, 25,000 ಅಂದ್ರೆ ಆಲ್ಮೋಸ್ಟ್ 5 ಅದಕ್ಕೆ ಇದಕ್ಕೆ ಆಯ್ತು ಅಂದ್ರೆ 20,000 ಅಲ್ವಾ? 20,000 ನೀನ್ ಹೇಳ್ದಾಗ ಡೌಟ್ ಇವ್ನು ತಗೊಳಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನೋಡಿದ್ರೆ ಮೊನ್ನೆ ತಾನೇ ಮಾತಾಡ್ತಾ ಇದ್ವಿ ನಾವು, ಆಲ್ರೆಡಿ ನನ್ನ ಕೈಯಲ್ಲಿದೆ. ಸೊ ಅನ್ಬಾಕ್ಸ್ ಮಾಡುವ. ಏನಿಲ್ಲ ಅಂದ್ರು 12:30 1 ಗಂಟೆ ನೈಟ್ವರೆಗೂ ನಾನು ರಿವ್ಯೂಸ್ ನೋಡಿದ್ದೀನಿ ಇದನ್ನ ತಗೋಬೇಕಾದ್ರೆ. ತಗೊಳ್ಳೋದ ಬೇಡವಾ ಅಂತ ಇವಳಿಗೆ ಹೇಳಿದ್ರೆ ಎಲ್ಲಿ ಬೈತಾಳ ಅಂತ. 20,000 ರೂಪಾಯಿ ಅಂದರೆ 20,000 ರೂಪಾಯಿ ಕಮ್ಮಿ ಅಮೌಂಟ್ ಅಲ್ಲ, ಗೊತ್ತು, ಅದು ಒಂದು ದೊಡ್ಡ ಅಮೌಂಟೇ. ಬಟ್ ಅಂದರೆ ನನಗೆ ಎಡಿಟಿಂಗ್ ಬೇಕೇ ಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ತೊಗೊಂಡೆ. ಇನ್ನೊಂದು, ನಾನು ಬಂದ್ಬಿಟ್ಟು ತುಂಬ ಸಾಂಗ್ಸ್ ಕೇಳ್ತೀನಿ. ರೀಸೆಂಟಾಗಿ ನಂದು ಇಯರ್ಫೋನ್ ಹಾಳಾಗೋಗಿದ್ದು 1.5 ವರ್ಷದವರೆಗೂ ನಾನು ಯಾವುದೋ ಇಯರ್ಫೋನ್ ಯೂಸ್ ಮಾಡಿರಲಿಲ್ಲ. ನನ್ನ ಇಯರ್ಫೋನ್ ಎಲ್ಲ ಮೇಡಮೇ ಯೂಸ್ ಮಾಡೋದು. ಇದನ್ನು ಇವಳೇ ಯೂಸ್ ಮಾಡ್ತಾಳೆ. ಆಂಡ್ರಾಯ್ಡ್ಗೂ ಯೂಸ್ ಮಾಡ್ಬೋದಾ? ಆಂಡ್ರಾಯ್ಡ್ ಯೂಸ್ ಮಾಡ್ಬೋದು, ಎರಡು ಇದೆ, ಎರಡಕ್ಕೂ ಯೂಸ್ ಆಂಡ್ರಾಯ್ಡ್ ಯೂಸ್ ಮಾಡ್ಬೋದು. ಬಟ್ ಅಂದ್ರೆ ಐಫೋನ್ ತರ ಬರಲ್ಲ. ಸೊ ಇದನ್ನ ತಗೋಬೇಕು ಅಂದಾಗ ಎಷ್ಟು ರಿಸರ್ಚ್ ಮಾಡಿದ್ರು ಅಂದ್ರೆ ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಒಂದು 5-6 ವಿಡಿಯೋಸ್ ನೋಡಿದ್ದಾರೆ. ನಾನು ತಗೊಳಲ್ಲ ಅನ್ಸುತ್ತೆ, ಸುಮ್ನೆ ನೋಡ್ತಾ ಇರ್ಬೋದು ಅಂತ ಅನ್ಕೊಂಡೆ. ಪ್ರತಿ ಒಂದು ಅದರದ್ದು ಪಾಸಿಟಿವ್ ನೆಗೆಟಿವ್ ನಾನು ಕೇಳ್ದೆ, ಇದು ಅವಶ್ಯಕತೆ ಇದೆಯಾ ನಿನ್ಗೆ ಇಯರ್ಫೋನ್? ಬಿಕಾಸ್ ನಾವೇನೇ ತಗೊಬೇಕು ಅಂದ್ರೂ ಅದು ಅವಶ್ಯಕತೆ ಇರ್ಬೇಕು. ಸುಮ್ನೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಆದ್ರೆ ಡೆಡ್ ಇನ್ವೆಸ್ಟ್ಮೆಂಟ್ ಎಲ್ಲದ್ರಲ್ಲೂ ಮಾಡಿರ್ತೀವಿ. ಬಟ್ ಸ್ಟಿಲ್ 20,000 ಬೇಕಾ ನಿನಗೆ ಅಂತ ಕೇಳಿದಾಗ ಬೇಕು. ಅದ್ರ ಫೀಚರ್ಸ್ ಎಲ್ಲ ಹೇಳ್ತಾ ಇದ್ರು. ನೀನ್ ಅದು ಒಂದು ಸ್ಪೆಷಲ್ ಕ್ವಾಲಿಟಿ ಏನದು ಕಿವಿ ಕೇಳಿಸ್ದಿರೋರ್ಗೆ, ಅದ್ ನನಗೆ ಇಂಪ್ರೆಸ್ ಆಯ್ತು. ಆಕ್ಚುಲಿ ಇದ್ರಲ್ಲಿ ಇನ್ನೊಂದು ಫೀಚರ್ ಇಯರಿಂಗ್ ಏಡ್ ಅಂತ. ಇಯರಿಂಗ್ ಏಡ್ ಅಂತಾರೆ. ಕಿವಿ ಯಾರು ಕೇಳಿಸಲ್ಲ, ಅವ್ರು ಇದನ್ನ ಯೂಸ್ ಮಾಡಿದ್ರೆ ಅದು ಇಯರಿಂಗ್ ಏಡ್ ತರ ವರ್ಕ್ ಆಗುತ್ತೆ. ಅದೆಲ್ಲ ನೋಡ್ದೆ ಅಂತ ಅನ್ಸ್ತು ನಮ್ಗೆಲ್ಲ ಕಿವಿ ಚೆನ್ನಾಗಿ ಕೇಳುತ್ತೆ. ಅಲ್ಲ, ಹೇಳಿದ್ ನಾನು, ಅದು ವಾವ್ ಫ್ಯಾಕ್ಟರ್ ಅಂತ ಅನ್ಸ್ತು. ಈ ಇಯರ್ಫೋನ್ ಇಂದ ಆದ್ರೂ ಜಿಮ್ ತಿರ್ಗಾ ವಾಪಸ್ ಹೋಗ್ಲಿ ಸಾಂಗ್ ಕೇಳ್ಕೊಂಡು. ಅಟ್ಲೀಸ್ಟ್ ಅವತ್ತಿಂದ ಹೇಳ್ತಾ ಇದೀನಿ, ಜಿಮ್ ಬ್ರೇಕ್ ಆಲ್ಮೋಸ್ಟ್ 1 year ತಗೊಂಡ ಬ್ರೇಕ್ ನೀನು ಜಿಮ್ ಇಂದ. 1 year ಅಲ್ಲಿ 1.5 year 2 years ಆಯ್ತು. ನಾನು ಅವತ್ತಿಂದ ಹೇಳ್ತಾ ಇದೀನಿ ಗೋ ಬ್ಯಾಕ್ ಟು ಯುವರ್ ಫಿಟ್ನೆಸ್ ಅಂತ. ಸೊ ಅಟ್ಲೀಸ್ಟ್ ಇದರಿಂದ ಆದ್ರೂ ವಾಪಸ್ ಜಿಮ್ ಸೇರ್ಕೊಂತಾರೆ. ಗೈಸ್, ನಾನು ಏನಕ್ಕೆ ಅಲ್ಲಿ ಅನ್ಬಾಕ್ಸ್ ಮಾಡಿಲ್ಲ ಅಂದ್ರೆ, ನಾನು ಏನೇ ಹೊಸದಾಗಿ ತಗೊಂಡ್ರೆ ಇವಳೇ ಅನ್ಬಾಕ್ಸ್ ಮಾಡೋದು. ಸೊ ಅದೊಂಥರ ಲಕ್ಕಿ ಇದ್ದಂಗೆ. ಸೊ ಈ ತರ ಎಲ್ಲ ಡೈಲಾಗ್ ಹೊಡಿಬೇಕು ಅವಾಗ ಸ್ವಲ್ಪ ಈ ತರ ಎಲ್ಲ ಡೈಲಾಗ್ ಹೊಡಿಬೇಕು ಅವಾಗ ಸ್ವಲ್ಪ ಖುಷಿ ಆಯ್ತಾರೆ. ಟಿಪ್ ನಂಬರ್ 1, ನಿಮ್ಮ ಹೆಂಡತಿನ ಹೇಗೆ ಖುಷಿಯಾಗಿ ಇಟ್ಕೋಬೇಕು ಅಂದ್ರೆ ಈ ತರ ಎಲ್ಲ ತಂದಾಗ ಅವ್ರ ಕೈಲಿ ಓಪನ್ ಮಾಡಿಸ್ರಿ, ಸರಿನಾ? ಆಮೇಲೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಂದು ಐಫೋನ್, ಇನ್ನೊಂದು ಐಫೋನ್ ಇವರೇ ಓಪನ್ ಮಾಡಿದ್ದು, ಇಬ್ರು ಮಾಡಿದ್ವಿ. ಬಟ್ ವಾಚ್ ಮಾತ್ರ ನಾನೇ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಇದೊಂದು ವಾಚ್ ನಂಗೆ ಇಷ್ಟ ಆಯ್ತು. ಸೊ ಇದ್ರ ಬಗ್ಗೆ ಏನಾದ್ರು ರಿವ್ಯೂ ಕೊಡ. ಇದ್ರ ಬಗ್ಗೆ ಏನ್ ಕೊಡ್ಲಿ, ಜಿಮ್ಗೋಸ್ಕರ ತಗೊಂಡಿದ್ದು, ಹೆಲ್ತ್ ಏನು ವಾಕಿಂಗ್ ಎಲ್ಲ ಟ್ರ್ಯಾಕ್ ಮಾಡಕ್ಕೆ. ಸರಿ, ಅದಂಗಿರ್ಲಿ, ಅನ್ಬಾಕ್ಸ್ ಮಾಡ್ತೀಯಾ? ಓಪನ್ ಮಾಡು. ಅದೇನಪ್ಪ 20,000 ರೂಪಾಯಿ ಫೀಲೇ ಇಲ್ಲ. ಇವಾಗ ಫೀಲ್ ಆಗ್ತಿದ್ಯಾ? ಇದು ನೋಡಿದ್ಮೇಲೆ ಫೀಲ್ ಆಗ್ತಾ ಇತ್ತು. ಇವಾಗ ಡಬ್ಬ ನೋಡಿದ್ಮೇಲೆ ಏನು ಫೀಲ್ ಆಗ್ಲಿಲ್ಲ, ಇದು ನೋಡಿದ್ಮೇಲೆ ಫೀಲ್ ಆಗ್ತಾ ಇತ್ತು. ನೋಡಿ ಗೈಸ್, ಇದೆ 20,000 ರೂಪಾಯಿ ಬೆಲೆ ಅಷ್ಟೇ. ಚಾರ್ಜ್ ಇಲ್ಲ, ಚಾರ್ಜ್ ಹಾಕಾದ್ರೂ ಕೊಡ್ಬೇಕು ತಾನೆ. ಇಡಿಯಟ್ಗಳು ಚಾರ್ಜ್ ಇಲ್ಲ ನೋಡು. ನಿಂಗೆ ಕೊಟ್ಟಿರೋದೇ ಉಂಟಂತೆ, ಚಾರ್ಜ್ ಬೇರೆ ಮಾಡ್ತೀನಿ ಅಂತಾರೆ. ಗೈಸ್ ಇಲ್ಲಿ ನೋಡಿ,
ಕನೆಕ್ಟ್ ಮಾಡ್ಬೇಕು ಇವಾಗ. ನೈಸ್ ನೋ. ಏನೇನೋ ಐತೆ, ಇದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಗೈಸ್ ನಾನು ಇನ್ನು ಅದನ್ನ ಹಾಕೊಂಡು ಕೇಳಿಲ್ಲ. ಇಲ್ಲಿ ನೋಡ್ರಿ ಇವರೇ ಹಾಕೊಂಡು ಕೇಳ್ತಾ ಇರೋದು. ಹೆಂಗೈತೆ ಸೂಪರ್. ಈಗ ಬಂದ್ಬಿಟ್ಟು ಬೇಬಿ ಟ್ರಾನ್ಸ್ಪರೆನ್ಸಿ ಅಂತ ಒಂದು ಐತೆ, ಅದನ್ನ ನಾನು ಮಾಡ್ತೀನಿ. ನಾನು ಮಾತಾಡೋದು ಇನ್ನೂ ಕ್ಲಿಯರಾಗಿ ಕೇಳುತ್ತೆ ಬೇಬಿ. ಅಯ್ಯೋ ಹೌದು, ಹೆಂಗಿತ್ತು ಗೊತ್ತಾ, ನನ್ ಕಿವಿಗೆ ಏನೋ ಹಾಕಿರೋ ತರ ಇತ್ತು. ಅಂದ್ರೆ ಕಿವಿ ಮುಚ್ಕೊಂಡಾಗ ಹತ್ತಿ ಹಾಕೋತೀವಲ್ಲ ಆ ತರ. ಇವಾಗ ನಿನ್ ಬೇಬಿ ಅಂತ ಕ್ಲಿಯರ್ ಆಗಿ ಕೇಳಿಸ್ತು. ಈಗ ನಾಯ್ಸ್ ಕ್ಯಾನ್ಸಲ್ ಮಾಡ್ತೀನಿ, ಹೆಂಗಿರುತ್ತೆ ನೋಡು. ಕೇಳಿಸ್ತಾ ಆಯ್ತಾ? ಗುಮ್ ಅನ್ನೋ ತರ ಆಗೋಯ್ತು. ಇದು ಅಡಾಪ್ಟಿವ್ ಅಂತ ಏನೋ ಐತೆ. ಇವಾಗ ಏನಾಯ್ತು? ಇವಾಗ ಹಾ ಇದು ಕೇಳಿಸುತ್ತೆ. ಕೇಳಿಸುತ್ತಾ? ಅಯ್ಯೋ ನೀನ್ ಹೆಂಗ್ ಮಾತಾಡ್ತಿದ್ಯಾ ಹಂಗೆ ಕೇಳಿಸ್ತಿದ್ಯಾ. ಅವಾಗ್ಲೇ ನೀನ್ ಮಾತಾಡ್ತಾ ಇರುವಾಗ ಎಲ್ಲೋ ದೂರದಲ್ಲಿ ಮಾತಾಡ್ತಿದ್ಯಾ ಅನ್ಸುತ್ತೆ. ಈ ತರ ಹಾಕೊಂಡ್ಬಿಟ್ಟು ನೀನ್ ಕಿರ್ಚಿದ್ರು ನಿಂಗೆ ಕೇಳಿಸ್ಕೊಂಡಿಲ್ಲ ಅಂದ್ರೆ ಆಮೇಲೆ ಇದೊಂದು ಎಸ್ಕೇಪ್ ಅನ್ಕೋಬೇಡ. ಆಮೇಲೆ ಇನ್ನೊಂದು ಇದ್ರಲ್ಲಿ ಸಾಂಗ್ ಪ್ಲೇ ಮಾಡ್ತಿದ್ದಂಗೆನೆ ನೀನ್ ಮಾತಾಡಕ್ ಶುರು ಮಾಡಿದ್ರೆ ಅದು ಸ್ಲೋ ಆಗುತ್ತಂತೆ. ಅದು ಆಗುತ್ತಾ ನೋಡು. ಓಕೆ ನೀನ್ ಪ್ಲೇ ಮಾಡು. ಏನ್ ಗೊತ್ತಾ, ಅವತ್ತಲ್ಲಿ ಬಂದಿದ್ದೆ, ಏನು ಕಮ್ಮಿ ಆಗ್ತಾ ಇಲ್ಲ. ಹೌದಾ? ಇಲ್ಲಿ ಎಲ್ಲೋ ಒಂದು ಆಪ್ಷನ್ ಇದೆ, ಅದು ಮಾತಾಡ್ಲಾ? ಇದೆ ಅನ್ಕೊಂತೀನಿ, ಕನ್ವರ್ಸೇಷನ್ ಅವೇರ್ನೆಸ್ ಅಂತ. ಮಾತಾಡು. ಹಾ ಕಮ್ಮಿ ಆಯ್ತು ನೋಡಿ, ಇವಾಗ ಕಮ್ಮಿ ಆಗಿ ಬರ್ತಾ ಗೈಸ್ ಇದು ನೋಡಿ, ಕನ್ವರ್ಸೇಷನ್ ಅವೇರ್ನೆಸ್ ಅಂತ ಇದೆಯಲ್ಲ, ಇದನ್ನ ಆಫ್ ಮಾಡಿದ್ರೆ ಬಂದು ಹೆಂಗೆ ಅಂದ್ರೆ ಅವ್ರು ಮಾತಾಡ್ತಿದ್ರೆ ಅದು ಸಾಂಗ್ ಪ್ಲೇ ಆಗ್ತಾನೆ ಇರುತ್ತೆ ಅದೇ ವಾಲ್ಯೂಮಲ್ಲಿ. ಇದನ್ನ ಒಂದ್ಸಲಿ ಆನ್ ಮಾಡಿದ್ರೆ ಅವ್ರು ಮಾತಾಡೋಕೆ ಶುರು ಮಾಡಿದ್ರೆ ಸಾಂಗ್ ಪ್ಲೇ ಆಗ್ತಿರೋದು ಲೈಟಾಗಿ ಹಂಗೆ ಕಮ್ಮಿ ಆಗುತ್ತೆ. ಈಗ ನೋಡಿ, ಇದು ಆನ್ ಮಾಡ್ತೀನಿ, ಅವ್ರನ್ನ ಮಾತಾಡಕ್ಕೆ ಹೇಳ್ತೀನಿ. ಮಸ್ತ್ ಚೆನ್ನಾಯ್ತಾ? ಸೂಪರ್ ಆಗಿ ನೋಡು. ಇವಾಗ ನಾನು ಸೂಪರ್ ಆಗಿ ಕೇಳಿಸ್ತಿದೆ ಅಂದ ತಕ್ಷಣ ಸಡನ್ ಆಗಿ ಕಮ್ಮಿ ಆಗೋಯ್ತು. ಹೌದಾ? ಆದ್ರೆ ಹಿಂದಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಾ ಇದೆ, ಬಟ್ ನೀನ್ ಅವಾಗಿಂದ ಮಾತಾಡ್ತಾರೆ ನಂಗೆ ಏನು ಕೇಳಿಸ್ಲಿಲ್ಲ. ನೋಡು ಸೂಪರ್ ಆಗಿ ಕೇಳಿಸ್ತದೆ ಅಂದ ತಕ್ಷಣ ನಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಡ್ ಬರ್ತಾ ಇದೆ, ಬಟ್ ನಾನ್ ನೀನ್ ಮಾತಾಡ್ತಾ ಇರೋದು ನನ್ಗೆ ಕೇಳಿಸ್ತಾ ಇದೆ. ಕೈಲಿ ಹಿಡ್ಕೊಂಡಿರೋದೇ ಗೊತ್ತಾಗ್ತಿಲ್ಲ, ಅಷ್ಟು ಲೈಟ್ ಐತೆ. ಕಿವಿಲ್ ಹಾಕ್ದಾಗ್ಲೂ ಹಂಗೆ ಐತಲ್ಲ. ಹೌದು. ಓಕೆ ಟ್ರೈ ಮಾಡ್ತೀನಿ. ಓಕೆ ಏನು ಕೇಳ್ತಾ ಇಲ್ಲ ನನಗೆ. ಅದನ್ನೇ ಹೇಳಿದ್ದು. ಈಗ ನೋಡು ಗುಯ್ ಅನ್ನೋ ತರ ಆಗತ್ತೆ. ಸೈಕೋ. ಹಂಗಾರೆ ನೀನ್ ಇದ್ರಲ್ಲಿ ಇವತ್ತೆಲ್ಲ ಇದೆ ಬ್ರೋ ಅಂತ. ಆಕ್ಚುಲಿ ಸಾಂಗ್ ಹಂಗೆ ಚೆನ್ನಾಗಿದೆ ಕೇಳಕ್, ಅಂದ್ರೆ ಕ್ಲಾರಿಟಿನೂ ಚೆನ್ನಾಗೈತೆ. 20,000 ಬರ್ತಾ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಸಕ್ಕದಾಗೈತೆ. ಗೈಸ್ ಅದೇ ಹೇಳದ್ನಲ್ಲ, ಚೆನ್ನಾಗೈತೆ. 20,000 ಬರ್ತಾ ಅಂತ ಕೇಳಿದ್ರೆ ನನಗೆ ಸಕ್ಕದಾಗೈತೆ ಅಂತ ಹೇಳ್ತೀನಿ. ಸೂಪರ್. ಅದ್ರಲ್ಲಿ ಇನ್ನೂ ತುಂಬಾ ಫೀಚರ್ಸ್ ಇದೆ. ಇದು ಹೊಸ ಸೆಕೆಂಡ್ ಜನರೇಷನ್ ಅಲ್ಲಿ. ಇವತ್ತೆಲ್ಲ ನಾನು ಏನೇ ಮಾತಾಡಿದ್ರು ಏನೇ ಹೇಳಿದ್ರು ಇದ್ರ ಬಗ್ಗೆನೆ ರಿಸರ್ಚ್ ಮಾಡ್ತಿರ್ತಾರ. ನೆಕ್ಸ್ಟ್ ಏನು, ಇದ್ರಲ್ಲಿ ಏನು, ಏನ್ ಗೊತ್ತಾ, ಇದ್ರಲ್ಲಿ ಈ ತರ ಇದೆ, ಈ ತರ ಇದೆ ಅಂತ. ಇವತ್ತೆಲ್ಲ ಇದ್ರ ಬಗ್ಗೆನೆ ಗುಣಗಾನಗಳು. ಸೌಂಡ್ ಕೊಡು. ಇನ್ನ ಸಾಂಗ್ ಹಾಕಿದೀನ, ಸಾಂಗ್ ಓಡ್ತಾ ಐತೆ. ಕುಡಿಲಿ ಗೈಸ್. ಇದು ಬಂದ್ಬಿಟ್ಟು ಎಷ್ಟೋ, ಇದು 500 ರೂಪಾಯಿದು, ಇದು 500,000 ರೂಪಾಯಿದು ಆಕ್ಚುಲಿ. 500,000 ರೂಪಾಯಿದು. 37,000 rupees. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ, ಏನು ಇಲ್ಲ, ಬರೀ ಹಾಡೊಂದು ಬರುತ್ತೆ ಅಷ್ಟೇ. ಇದು ಇದು ಬಂದು ಒರಿಜಿನಲ್. ಇದಕ್ಕಾಗಲೇ ಕೇಸು ಬಂತು, ಇವತ್ತೇ ಬಂದ್ಬಿಡ್ತು. ಇದ್ರದ್ದು ಹೇಗಿದೆ ಸೌಂಡ್ ಎಲ್ಲ ಗೊತ್ತಿವನಿಗೆ. ಸೊ ಒರಿಜಿನಲ್ ಕೇಳ್ತಾನೆ, ಒರಿಜಿನಲ್ ಫೀಚರ್ಸ್ನ ನೋಡ್ತಾನೆ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತೀನಿ. ಹೆಂಗೈತೆ? ನಾಯ್ಸ್ ಕ್ಯಾನ್ಸಲ್ ಆಯ್ತಾ? ನಾಯ್ಸ್ ಕ್ಯಾನ್ಸಲ್ ಆಯ್ತಾ? ಬರ್ತಾ ಇಲ್ವಾ? ಇವಾಗೆಲ್ಲ ಕೇಳಿಸುತ್ತೆ ನೋಡು. ನೀನು ಒಂದು ಲೂಸು. ಎಲ್ಲ ಕೇಳಿಸ್ತಾ? ಇವಾಗ ಕೇಳಿಸ್ತಾ? ಇವಾಗ ನೋಡು, ಪ್ಲೇ ಎಲ್ಲ ಐತೆ. ನಾನು ಮಾತಾಡಿದ ತಕ್ಷಣ ಡೌನ್ ಆಗೋಯ್ತು. ಅದನ್ನೇ ಹೇಳಿದ್ದು, ನೀವು ಮಾತಾಡಿದ ತಕ್ಷಣ ಡೌನ್ ಆಗುತ್ತೆ. ಆಮೇಲೆ ಇನ್ನೊಂದು ಫೀಚರ್ ತೋರಿಸ್ತೀನಿ ಇವರು. ಈ ಮೊಬೈಲ್ ನೋಡ್ಕೊಂಡು ಆ ಕಡೆ ತಿರುಗು. ಹೆಂಗ್ ಗೊತ್ತಾಯ್ತು ಇವಾಗ? ಈ ಲೆಫ್ಟಿಗೆ ಮಾತ್ರ ಕೇಳಿಸುತ್ತೆ, ರೈಟ್ ಡೌನ್ ಆಗುತ್ತಾನೆ. ಅವನು ಹೇಳ್ಬೇಕು, ನೀನ್ ಹೇಳ್ಬೇಕು. ಅಲ್ಲಿ ಕೇಳಿಸೋ ತರ ಐತೆ. ಗೈಸ್ ನಿಮ್ಗೇನು ಅನ್ಸುತ್ತೆ ಈ ಏನಂದ್ರೆ ಏರ್ಪಾಡ್ಸ್ನ ನೋಡಿ? ಆಪಲ್ ಏರ್ಪಾಡ್ಸ್ನ ನೋಡಿ ನಿಮ್ಗೇನು ಅನ್ಸುತ್ತೆ? ನಿಮ್ಮಲ್ಲಿ ಯಾರಾದರೂ ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿತ್ತು, ಸಕ್ಕದಾಗೈತೆ, ತುಂಬಾ ಫೀಚರ್ಸ್ ಐತೆ.
ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಲ್ಲಿಗೆ ಇಷ್ಟೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಸಾಂಬಾರ್ ಬಾಯ್ 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 ಬಾಯ್. ಬಾಯ್. ಓಕೆ ಬಾಯ್.